ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಏಪ್ರಿಲ್ 22ನೇ ತಾರೀಕು ನಮ್ಮ ನಕ್ಷತ್ರ ನಾಡಿ 101ನೇ ಬ್ಯಾಚ್ ಇರತಕ್ಕಂಥದ್ದು. ಹಾಗೆ 9ನೇ ತಾರೀಕು ಏಪ್ರಿಲ್ 9ನೇ ತಾರೀಕು ಉಗಾದಿ. ಹಾಗೆ ನಾವು ಕಳೆದ ಸಂಚಿಕೆಯಿಂದ ಯಾವ್ಯಾವ ಲಗ್ನಕ್ಕೆ ಹೇಗಿದೆ ವರ್ಷ ಭವಿಷ್ಯ ಅಂತ ಹೇಳಿ ಮಾಡ್ತಾ ಇದ್ದೀವಿ. ನಿಮ್ಮ ಲಗ್ನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಗ್ರಹದ ಬಗ್ಗೆನೂ ಹೇಳ್ತಾ ಇದ್ದೀನಿ. ಆ ಗ್ರಹ ಬಂದಾಗ ನಿಮ್ಮ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಆ ಗ್ರಹ ಮಿಕ್ಸ್ ಆದಾಗ ಅದರ ಎಫೆಕ್ಟ್ ಮಾತ್ರ ಇರುತ್ತೆ, ಇನ್ನು ಹೇಳೋ ಎಲ್ಲ ಎಫೆಕ್ಟು ಇರೋದಿಲ್ಲ. ಸೊ ಇಷ್ಟು ಅದ್ರ ವಿಚಾರ. ಇವತ್ತು ಕೊನೆಯದಾಗಿ ಮೀನ ಲಗ್ನಕ್ಕೆ ಬರೋಣ. ಮೀನ ಲಗ್ನ ಇಲ್ಲಿ ಗೋಚಾರನ ನಾನು ಬೇರೆ ತರ ತಗೊಳ್ತೀನಿ, ಯಾಕಂದ್ರೆ ನೆಕ್ಸ್ಟ್ ಗುರು ಹೊಟ್ಟೋಗ್ತಾನೆ. ಏಪ್ರಿಲ್ ಆದ್ಮೇಲೆ ವೃಷಭ ರಾಶಿಗೆ ಹೋಗ್ತಾನೆ, ಅದು ನೆಕ್ಸ್ಟ್ ಬರುತ್ತೆ. ಈಗ ಸದ್ಯಕ್ಕೆ ಉಗಾದಿ ಭವಿಷ್ಯ ನಾವು ಹೇಳಬೇಕು ಅಂತಂದ್ರೆ ಎಲ್ಲಿ ಆ ಟೈಮಲ್ಲಿ ಸ್ಥಿತವಾಗಿದೆಯೋ ಅಲ್ಲಿಂದನೇ ಗ್ರಹಗಳು ನೋಡಬೇಕು. 1 hour ಆದ್ಮೇಲೆ ಗ್ರಹ ಮೂವ್ ಆಗ್ತಾ ಇದ್ರೆ ಅದು ಬರಲ್ಲ. ಇದು ಫಿಕ್ಸೆಡ್ ಕಾಂಬಿನೇಷನ್ ಅಲ್ಲಿ ಮೇಲೆ ಬರ್ತಕ್ಕಂಥದ್ದು. ಸೊ ಇಲ್ಲಿ ಲಗ್ನಾಧಿಪತಿ ಆಗಿರ್ತಕ್ಕಂಥವನು 2ರಲ್ಲಿ ಇರೋದ್ರಿಂದ ಮೀನ ಲಗ್ನದವ್ರಿಗೆ ಗುರು ದಶ ನಡೀತಾ ಇರಬೇಕು. ವೆರಿ ಇಂಪಾರ್ಟೆಂಟ್ಲಿ, ಯಾವ್ಯಾವುದೋ ದಶ ಲೆಕ್ಕ ಬರೋದಿಲ್ಲ, ಗುರು ದಶ ನಡೀತಾ ಇರಬೇಕು. ಸೊ ಇಲ್ಲಿ ಗುರು ದಶ ಕುಟುಂಬ ಸ್ಥಾನ, ಹಣ ಸಂಚಯ ಎಲ್ಲಾ ವಿಚಾರದಲ್ಲೂ ಅದ್ಭುತವಾಗಿದೆ. ಯಾಕಂದ್ರೆ 2ನೇ ಮನೆ ದುಡ್ಡಿನ ಸ್ಥಾನ, ಕೂಡಿಡೋ ಸ್ಥಾನ, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತಕ್ಕಂಥದ್ದು. ಲಗ್ನಾಧಿಪತಿ ಯಾವಾಗ 2ಕ್ಕೆ ಹೋಗ್ತಾನೆ, ಅವರು ಯಾವಾಗಲೂ ಆಲೋಚನೆ ದುಡ್ಡು ಮಾಡಬೇಕು, ಕೂಡಿಡಬೇಕು, ಕುಟುಂಬ ಜೊತೆ ಚೆನ್ನಾಗಿ ಓಡಾಡಬೇಕು. ಕುಟುಂಬ ಅಂತಂದ್ರೆ ಎಲ್ಲ ರಿಲೇಟಿವ್ಸ್ ಇವ್ರ ಪರಿಚಯ ಇರಬೇಕು. ಅವ್ರ ಮನೆಗೆ ಇವ್ರ ಮನೆಗೆ ಹೋಗೋದು, ಅವ್ರ ಮನೆಗೆ ಹೋಗೋದು, ಓಡಾಡೋದು, ಯಾವ ಫಂಕ್ಷನ್ ಬಿಡಲ್ಲ, ನಮ್ಮ ಕುಟುಂಬದವರು ಅಂತ ಎಲ್ಲ ಕಡೆ ಹೋಗ್ತಕ್ಕಂಥ ಒಂದು ವಿಚಾರ. ಹಾಗೆ 2ನೇ ಅಧಿಪತಿ ಆಗಿರ್ತಕ್ಕಂಥವ್ನು ಇಲ್ಲಿ 12ನೇ ಮನೆಗೆ ಬಂದ್ಬಿಡ್ತಾನೆ. ಇಲ್ಲಿ ಲಗ್ನಾಧಿಪತಿ ಅಲ್ಲಿ ದುಡ್ಡು ಮಾಡ್ಕೊಡ್ತಾ ಇದ್ದಾನೆ ಗುರು, ಇಲ್ಲಿ ಮಂಗಳ ವ್ಯಯ ಮಾಡ್ತಾ ಇದ್ದಾನೆ. ಇದೇ ಲಗ್ನದವ್ರಿಗೆ ಯಾರಿಗಾದ್ರೂ ಮಂಗಳ ದಶ ಮಂಗಳ ಭುಕ್ತಿ ಇದ್ರೆ ಕೂಡಿಟ್ಟಿರೋದೆಲ್ಲ ಲಾಸ್ ಆಗ್ತಾ ಇರುತ್ತೆ. ಒಂದು ಕುಟುಂಬದವ್ರದೆಲ್ಲ ನಿಷ್ಠೂರ ಆಗ್ತಾ ಇರುತ್ತೆ. 2ನೇದು ನೋಡಿ, ಒಂದೇ ಲಗ್ನ 2 ವಿಚಾರ ಹೇಳಿದೆ, ಅರ್ಥ ಮಾಡ್ಕೊಳ್ಳಿ. ಗುರುದಶ ನಡೀತಾ ಇರೋರಿಗೆ ಆ ಎಫೆಕ್ಟು, ಮಂಗಳ ದಶ ನಡೀತಾ ಇರೋರಿಗೆ ಮಂಗಳದ ಎಫೆಕ್ಟು. ಇದು ನಿಜವಾದ ಜ್ಯೋತಿಷ್ಯದ ವಿಚಾರ. ಒಂದೇ ಲಗ್ನದಲ್ಲಿದ್ರು ಕೂಡ ಬೇರೆ ಬೇರೆಯವ್ರಿಗೆ ವಿಭಿನ್ನವಾಗಿರ್ತಕ್ಕಂಥ ಒಂದು ಫಲಿತಾಂಶಗಳನ್ನ ಕೊಡ್ತಕ್ಕಂಥದ್ದೇ ಜ್ಯೋತಿಷ್ಯ. ಸೊ 2ನೇ ಮನೆ 12 ಸಾಕಷ್ಟು ದುಡ್ಡು ಪೋಲಾಗುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಜಗಳಗಳು, ಒಳ ಜಗಳಗಳು, ಕುಟುಂಬದವರಿಂದ ದೂರ ಇರ್ತಕ್ಕಂಥದ್ದು, ಯಾರೋ ರಿಲೇಟಿವ್ಸ್ ಏನೋ ಬೈದ್ರು ಅಂತ ಹೇಳಿ ಸಪರೇಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. 3ನೇ ಮನೆ ಶುಕ್ರ ಲಗ್ನಕ್ಕೆ ಬಂದಿದೆ ಅಂದ್ರೆ ಏನೇ ಕೆಲಸ ಮಾಡಬೇಕು ಅಂದ್ರೆ ಲಗ್ನ ಅಂದ್ರೆ ಸಾಕಷ್ಟು ಎಫರ್ಟ್ ಹಾಕಬೇಕು. ಏನೇ ಸಿಗಬೇಕು ಅಂತಂದ್ರೆ ಎಲ್ಲ ಹೋಗಿ ಮಾಡಿ ಬರಬೇಕು. ಇಲ್ಲ ಅಂದ್ರೆ ಯಾವುದು ತಾನಾಗೆ ತಾನು ಬರೋದಿಲ್ಲ. ಯಾವುದೋ ಹೇಳ್ಬಿಟ್ಟು ಬಂದಿರ್ತೀವಿ ಮಾರ್ಕೆಟಲ್ಲಿ, ತಗೊಳಪ್ಪ ದುಡ್ಡು, ಒಂದು ಮೂಟೆ ಅಕ್ಕಿ ತಗೊಂಡ್ಬಂದು ಮನೆಗೆ ಹಾಕ್ಬಿಡು ಅಂತ ನಾವು ದುಡ್ಡು ಕೊಟ್ಟು ಬಂದ್ಬಿಟ್ಟಿರ್ತೀವಿ. ನಾವು ಆಫೀಸ್ಗೆ ಹೊಟ್ಟೋಗ್ತೀವಿ, ಫೋನ್ ಬರ್ತದೆ ಮನೆಯಿಂದ, ಏನ್ರಿ ದುಡ್ಡು ಕೊಟ್ಟೋದ್ರೆ ಬಂದೇ ಇಲ್ವಾ, ಅಯ್ಯೋ ತಗೊಂಬಂದು ಹಾಕು ಅಂತಂದೆ ಫೋನ್ ಹೊಡಿತೀನಿ, ಈಗ ಕೊಟ್ಟೆ ಸರ್, ಈಗ ಕೊಟ್ಟೆ, ಸಾಯಂಕಾಲ ಹೋಗ್ತೀವಿ, ಕೊಟ್ಟಿರೋದಿಲ್ಲ. ಮತ್ತೆ ನಾಳೆ ಬೆಳಿಗ್ಗೆ ಹೋಗಿ ನೀವೇ ಹೋಗಿ ಅದನ್ನು ಗಾಡೀಲಿ ಹಾಕೊಂಡು ಮನೆಗೆ ಬಂದ ಮೂಟೆ ಹಾಕಿ ಹೋಗ್ತಕ್ಕಂಥ ವಿಚಾರನ 3ನೇ ಅಧಿಪತಿ ಒಂದು ನೋಡಿ, ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಈಸಿಯಾಗಿ ನೀಟಾಗಿ ಜ್ಯೋತಿಷ್ಯ ಅಂದ್ರೆ ಇಷ್ಟೇ. ಇದ್ರಲ್ಲಿ ಯಾವ ದೋಷ ಗೀಷ ಅದೇನೋ ಆ ದೋಷ ಈ ದೋಷ ಯಾವ ದೋಷನೂ ಇಲ್ಲ. ಭಾರತದಾದ್ಯಂತ ಬರೀ ದೋಷ ಹೇಳ್ಕೊಂಡು ನಮ್ಮ ಹಿಂದೂ ಧರ್ಮದಲ್ಲಿ ಮೊದಲು ಮೋಸ ಮಾಡಿರ್ತಕ್ಕಂಥದ್ದೇ ಈ ದೋಷ, ಎಂಥದೂ ಇಲ್ಲ. 4ನೇ ಮನೆ ತಾಯಿ ಸ್ಥಾನ, ಮನೆ ವಾತಾವರಣ, ಮನೆಯ ವಿಚಾರ. ಹಾಗೆ ಕುಟುಂಬ ಅಂತಂದಾಗ 2ನೇ ಮನೆ ರಿಲೇಷನ್ ಅಂಡ್ ರಿಲೇಟಿವ್ಸ್. 4ನೇ ಮನೆ ತಂದೆ ತಾಯಿ, ಅಜ್ಜಿ ತಾತ, ಅಣ್ಣ ತಮ್ಮಂದ್ರು, ಹೆಂಡತಿ, ಇಷ್ಟಕ್ಕೆ ಸೀಮಿತ 4ನೇ ಮನೆ. ಅದಕ್ಕಿಂತ ಬಿಯಾಂಡ್ ಇಲ್ಲ. ಈ 4ನೇ ಮನೆ ಅಧಿಪತಿ ಆಗಿರ್ತಕ್ಕಂಥವ್ನು ಬುಧ 2ರಲ್ಲಿ ಕೂತಿದ್ದಾನೆ. ಸೊ ಎಲ್ಲರೂ ಕೂಡ ಕುಟುಂಬದಲ್ಲಿ ಹೆಚ್ಚಿಗೆ ಸೇರ್ತೀವಿ, ಅಂದ್ರೆ ರಿಲೇಷನ್ ಅಲ್ಲಿ ಹೆಚ್ಚಾಗಿ ಸೇರ್ತೀವಿ. ಕುಟುಂಬದವರೆಲ್ಲ ದುಡ್ಡು ಕೂಡಿಡೋಣ ಅಂತ ಒಂದು ಭಾವನೆ ಬರುತ್ತೆ. ಹೆಚ್ಚಾಗಿ ಒಳ್ಳೆ ಒಂದು ಸ್ಥಾನದಲ್ಲಿ ಕೂತಿರೋದ್ರಿಂದ ಬುಧ ದಶ ಬಂದಿರೋರ್ಗೆ ಮಾತ್ರ, ಬುಧ ಭುಕ್ತಿ ಬಂದಿರೋರಿಗೆ ಇದು ಎಫೆಕ್ಟ್ ಇರುತ್ತೆ. 5ನೇ ಮನೆ ಸಂತೋಷ ತರತಕ್ಕಂಥದ್ದು ಲಗ್ನದಲ್ಲೇ ಇದೆ. ಚಂದ್ರ ಲಗ್ನದಲ್ಲೇ ಇದೆ, ಬಹಳ ಸಂತೋಷವಾಗಿರ್ತಾರೆ. ಯಾರಿಗೆ ಚಂದ್ರದಶ ಚಂದ್ರ ಭುಕ್ತಿ ನಡಿಬೇಕು, ಸುಮ್ಮನೆ ಯಾವುದೋ ಅಲ್ಲ.
ಮೀನ ಲಗ್ನದವ್ರಿಗೆಲ್ಲ ಆರಾಮಾಗಿ ಸಂತೋಷವಾಗಿ ಫಸ್ಟ್ ಕ್ಲಾಸ್ ಆಗಿ ಜಾಲಿಯಾಗಿದ್ದೀವಿ. ಟ್ರಿಪ್ಗಳು ಜಾಸ್ತಿ ಹೊಡಿತಾರೆ. ಚಂದ್ರದಶ ಇದ್ದವರು, ಚಂದ್ರಭುಕ್ತಿ ಮಾಡೋರು ಬೇಜಾನ್ ಟ್ರಿಪ್ಪು. ಎಲ್ಲಾ ಮೀನ ಲಗ್ನದವರು ಟ್ರಿಪ್ ಹೊಡಿಯಲ್ಲ. ಇಷ್ಟು ವಿಶ್ಲೇಷಣೆ, ಇಷ್ಟು ಗ್ರಹಗಳು ಸೇರಿಕೊಡ್ತಾವೆ. ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ 7 ಗ್ರಹಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ರಾಹುಕೇತುಗಳ ಎಫೆಕ್ಟ್ ಬರಲ್ಲ, ಅವ್ರದ್ದು ದಶಾಭುಕ್ತಿ ಎಫೆಕ್ಟ್ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಆ ಲಗ್ನದಿಂದ ಯಾವ ಮನೇಲಿ ಕೂತಿದ್ದಾನೆ ಅದ್ರ ಮನೆಗೆ ಮಾತ್ರ ಬರುತ್ತೆ. ಅದನ್ನ ಒಂದು ದಿವಸ ಎಲ್ಲಾ ಲಗ್ನಕ್ಕೂ ರಾಹುಕೇತು ದಶ ಬಂದವ್ರಿಗೆ ಮಾತ್ರ ಸ್ಪೆಷಲ್ ಆಗಿ ಮಾಡ್ಬಿಡೋಣ. ಈಸಿಯಾಗಿ ವರ್ಕೌಟ್ ಆಗ್ಬಿಡುತ್ತೆ ಎಲ್ಲ ಲಗ್ನ. ಬರೀ ರಾಹು ಮತ್ತೆ ಕೇತು ಪ್ಲೇಸ್ಮೆಂಟ್ ಇದು. ಹಾಗೆ ಇಲ್ಲಿ 5ನೇ ಅಧಿಪತಿ ಲಗ್ನದಲ್ಲಿ ಹೋಗಿದೆ. ಬಹಳ ಸೆಲ್ಫ್ ಎಂಜಾಯ್ಮೆಂಟ್ ಹೆಚ್ಚು, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಹೆಚ್ಚು. 6ನೇ ಮನೆ ವೃತ್ತಿಸ್ಥಾನ, ರೋಗಸ್ಥಾನ, ಶತ್ರುಗಳ ಸ್ಥಾನ, ಲೋನ್ ಸಿಗ್ತಕ್ಕಂಥದ್ದು ಎಲ್ಲವೂ ಕೂಡ 1ನೇ ಮನೆಗೆ ಹೋಗಿದೆ. ಸ್ವಯಂ ದೋಷ, ಸ್ವಯಂಕೃತ ದೋಷ. ಯಾರ ಶತ್ರುಗಳು ಹಾಕೊಂಡ್ರೆ ಅಂದ್ರೆ ನಿನ್ನಿಂದನೇ. ಏನಾದ್ರು ಕೆಲಸ ಸಿಗಬೇಕಾದ್ರೆ ನಿನ್ನಿಂದನೇ. ಲೋನ್ ಸಿಗಬೇಕಾದ್ರೆ ನೀನೇ ಹೋಗಿ ತಗೊಂಡ್ ಬರಬೇಕು, ನೀನೇ ಅಪ್ಲೈ ಮಾಡಿದ್ರೆ ಸಿಗುತ್ತೆ. ಅಂದ್ರೆ ಅಂದ್ರೆ ಸೆಲ್ಫ್. ಸೊ ಯಾವಾಗ 6ನೇ ಅಧಿಪತಿ ಲಗ್ನಕ್ಕೆ ಹೋಗ್ತಾರೆ ಎಲ್ಲ ಆ ವ್ಯಕ್ತಿಯಿಂದನೇ ಮುಂದುವರಿಬೇಕು. ಶತ್ರುಗಳು ಅವನಿಂದನೇ, ಕೆಲಸ ಸಿಗೋದು ಅವರಿಂದನೇ, ರೋಗನೂ ಅವರಿಂದನೇ. ಅವರೇ ಏನೋ ಮಸಾಲೆ ಪುರಿ ಪಾನಿಪುರಿ ಹೋಗ್ಬಿಟ್ಟು ಬೇಡ ಅಂದ್ರೂ ಹೋಗಿ ತಿಂದು ಬರ್ಸ್ಕೊಂಡಿರ್ತಕ್ಕಂಥ ಕಾಯಿಲೆ. ಆ ತರ ಸ್ವಯಂ. 7ನೇ ಮನೆ ಪಾರ್ಟ್ನರ್, ಗಂಡಾದ್ರೂ ಆಗಿರ್ಬೋದು, ಹೆಂಡತಿಯಾರು ಆಗಿರ್ಬೋದು, ಪ್ಲಸ್ ಪಬ್ಲಿಕ್, ಪ್ಲಸ್ ನಮ್ಮೆಲ್ಲ ಸಹಪಾಠಿಗಳು, ಸ್ಕೂಲಲ್ಲಿರ್ತಕ್ಕಂಥ ಸಹಪಾಠಿಗಳು, ಕೆಲಸದಲ್ಲಿರ್ತಕ್ಕಂಥ ಸಹೋದ್ಯೋಗಿಗಳು ಎಲ್ಲ 7ನೇ ಮನೆ ಬರುತ್ತೆ. ಅತಿ ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ 11ನೇ ಮನೆ. ಎಲ್ಲ ಜನರಲ್ ಅಂದ್ರೆ ನಾವು ಯಾರನ್ನ ಮೀಟ್ ಮಾಡ್ತೀವಿ, ಯಾವುದೋ ಒಂದು ಕೆಲಸದಲ್ಲಿ ಹೋಗಿ ಮೀಟ್ ಮಾಡ್ತೀವಿ, ಎಲ್ಲ 7ನೇ ಮನೆ. ನಾವು ಎಲ್ಲೆಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇವೆ ಅಲ್ಲಿ ಯಾರನ್ನಾರು ಸಂಪರ್ಕ ಮಾಡೋದು ಎಲ್ಲ 7ನೇ ಮನೆ. ಆ 7ನೇ ಅಧಿಪತಿ ಆಗಿರ್ತಕ್ಕಂಥ 2ರಲ್ಲಿ ಇರೋದ್ರಿಂದ ಅವರಿಂದ ಎಲ್ಲ ನಿಮಗೆ ದುಡ್ಡು ಕೂಡಿಡ್ತಾ ಇದೆ. ಅವರು ಸಹಾಯ ಮಾಡ್ತಾ ಇದ್ದಾರೆ. ಬುಧ ದಶ ಬಂದಿರಬೇಕು ಅಥವಾ ಬುಧ ಭುಕ್ತಿ ನಡೀತಾ ಇರಬೇಕು. ಅವಾಗ ಇದ್ರದ್ದೆಲ್ಲ ಎಫೆಕ್ಟು ಉಗಾದಿ ಭವಿಷ್ಯ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಇಲ್ಲಿ ತೋರಿಸ್ತಾ ಇದೆ. 2ನೇ ಮನೆ ದುಡ್ಡು ಕೂಡಿಡಕ್ಕೆ ಒಳ್ಳೆ ಸ್ಥಾನ. ಅದರಿಂದ ಕುಟುಂಬನೂ ಕೂಡ ನಾವು ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಳ್ತೀವಿ. ಕುಟುಂಬದವರು ಕೂಡ ಒಂದು ಹೆಚ್ಚು ಸಂಪರ್ಕದಲ್ಲಿರ್ತಾರೆ ಅಂತ ಹೇಳಿ ಇಲ್ಲಿ ನೋಡ್ಬೋದು. ಇನ್ನು 8ನೇ ಮನೆ ಸಮಸ್ಯೆಯ ಒಂದು ಸ್ಥಾನ. ಲಗ್ನಕ್ಕೆ ಹೋಗ್ಬಿಟ್ಟಿದೆ. ಇಲ್ಲಿ ಲಗ್ನಕ್ಕೆ ಹೋದಾಗ 1ನೇ ಮನೆಗೆ ಹೋದಾಗ ಲಗ್ನ ಅಷ್ಟಮಾಧಿಪತಿ ಲಗ್ನ ಸ್ವಯಂಕೃತವಾಗಿರ್ತಕ್ಕಂಥ ಸಮಸ್ಯೆ ಮಾಡ್ಕೊಳ್ಳೋದು, ಅವರೇ ಸಮಸ್ಯೆ ಮಾಡ್ಕೊಳ್ಳೋದು, ಬೇಡದೇ ಇರೋದು ಸಮಸ್ಯೆ ಮಾಡ್ಕೊಳ್ಳೋದು, ಹೋಗ್ಬಾರ್ದು ಅಂತ ನಂಬಿ ಹೋಗ್ತಕ್ಕಂಥದ್ದು. ಒಂಥರ ಬಹಳ ನಂಬಿ ಹೋಗಿ ಅವರೇ ಮೂಗ್ ತೂರಿಸಿ ಹೋಗಿ ಸಮಸ್ಯೆ ಮಾಡ್ಕೊಂಡ್ ಬರೋದು ಅಂತ ಹೇಳ್ತಾರಲ್ಲ, ಅವಾಗ ಅಷ್ಟಮಾಧಿಪತಿ ಲಗ್ನದಲ್ಲಿದ್ದಾಗ ಸ್ವಲ್ಪ ಸಾಧ್ಯವಾದಷ್ಟು ಯಾವುದೂ ಮೂಗ್ ತೂರಿಸ್ದಲೆ ಸೈಲೆಂಟ್ ಆಗಿ ತನ್ನ ಪಾಡು ತಾವು ಇದ್ಕೊಂಡು ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳೋದು ಒಳ್ಳೇದು. ಇವ್ರಾಗೆ ಇವ್ರ ಮುಂದೆ ಹೋಗಿ ಅದೇನೋ ಇದೇ ಹೇಳ್ತಾರಲ್ಲ, ಆವತ್ತರ ಹೋಗ್ಬಿಟ್ಟು ಅವರೇ ಕಚ್ಚಿಸ್ಕೊಳ್ದಂಗೆ. 9ನೇದು ಅದೃಷ್ಟ, ಭಾಗ್ಯ ಕೊಡ್ತಕ್ಕಂಥದ್ದು. ಇಲ್ಲಿ ಮಂಗಳ 12ರಲ್ಲಿದ್ದಾನೆ. 12 ವ್ಯಯಭಾವ. ಏನ್ ಅದೃಷ್ಟ ಬಂತು ಅನ್ಕೊಂಡ್ರೆ ಮನೆ ಬಾಗ್ಲವರೆಗೂ ಬಂತು ಸರ್, ಒಳಗಡೆ ಬರಲೇ ಇಲ್ಲ, ಕಾಯ್ತಾನೇ ಇದ್ದೆ ಸರ್, ಹೊಟ್ಟೋಯ್ತು. ಈ ರೀತಿಯಾಗಿರ್ತಕ್ಕಂಥದ್ದು 9. ಅಂದ್ರೆ ಎಲ್ಲಾನು ಕೂಡ ಮಂಗಳ ದಶ, ಮಂಗಳ ಭುಕ್ತಿ ಬಂದಿರಬೇಕು. ಆ ಮಂಗಳ ದಶದವ್ರಿಗೆ ಏನಾಗುತ್ತೆ, ಎಲ್ಲ ವಿಚಾರ ಅದೇನೋ ಬರುತ್ತಲ್ಲ, ಕೈಗೆ ಬಂದು ಬಾಯಿಗೆ ಬರಲಿಲ್ಲ ಅಂತ ಆ ವಿಚಾರ, ಡೋರ್ಗೆ ಬಂತು ಒಳಗೆ ಬರಲಿಲ್ಲ, ಆಫರ್ ಲೆಟರ್ ಬಂತು ಡೇಟ್ ಆಗೋಯ್ತು, ಇಷ್ಟೇ ಇದ್ರ ವಿಚಾರ. ಇನ್ನು 10ನೇ ಅಧಿಪತಿ ಆಗಿರ್ತಕ್ಕಂಥವನು ಹೆಸರು ಕೀರ್ತಿ ಪ್ರತಿಷ್ಠೆ ಆಗಿರ್ತಕ್ಕಂಥವ್ನು 2ನೇ ಮನೆಗೆ ಹೋಗಿರೋದ್ರಿಂದ ಹೆಸರು ಕೀರ್ತಿ ಪ್ರತಿಷ್ಠೆಯಿಂದ ದುಡ್ಡು ಜಾಸ್ತಿ ಬರುತ್ತೆ. ಹೆಸರು ಕೀರ್ತಿ ಪ್ರತಿಷ್ಠೆ ಅಂತಂದ ಕುಟುಂಬದಿಂದ ಸ್ವಲ್ಪ ಸಂತೋಷ ಬರುತ್ತೆ, ಹಣ ಸಂಚಯ ಬರುತ್ತೆ, ಎಲ್ಲವೂ ಕೂಡ ಬರ್ತಕ್ಕಂಥದ್ದು. ಇನ್ನು ಲಾಭಾಧಿಪತಿ 12ಕ್ಕೆ ಹೋಗಿದ್ದಾನೆ. ಈ ಲಾಭ ಯಾವಾಗಲೂ ಕೂಡ ನಷ್ಟ ಆಗುತ್ತೆ. ಎಲ್ಲೋ ಏನೋ ಒಂದು ತಗೊಂಡ್ಬರ್ತೀವಿ, 10 ರೂಪಾಯಿ ತಗೊಂಡ್ಬರೋ ಜಾಗದಲ್ಲಿ 15 ರೂಪಾಯಿ ಕೊಟ್ಟು ಬಂದಿರ್ತೀವಿ, 50,000 ರೂಪಾಯಿ ಕೊಡೋ ಜಾಗದಲ್ಲಿ 75,000 ರೂಪಾಯಿ ಕೊಟ್ಬಿಟ್ಟಿರ್ತೀವಿ. ಸೊ ಹಾಗೆ ಎಲ್ಲೋ ಒಂದು ಕಡೆ ನಾವು ಹೆಚ್ಚು ಹಣ ಪೋಲಾಗ್ತಕ್ಕಂಥದ್ದು 11ನೇ ಅಧಿಪತಿ 12. ಅಂದ್ರೆ ನಮಗ್ ಬೇಕಾಗಿರ್ತಕ್ಕಂಥದ್ದು ಮಾತ್ರ ವ್ಯಾಲ್ಯೂ ಬರಲ್ಲ, ಇಟ್ ಈಸ್ ಲೈಕ್ ಎ ಲಾಸ್ ಅಂತ ತೋರಿಸ್ತೀವಿ. ಕೊನೆಯದು ಅಂದ್ರೆ ನಾನು ಖರ್ಚು ಮಾಡಿದ್ದು ಅಂತ ಹೇಳ್ತೀವಿ. 12ನೇ ಅಧಿಪತಿ 12ರಲ್ಲೇ ಇದ್ರೆ ಇಲ್ಲಿ ನಮಗೆ ವ್ಯಯ ಅಧಿಪತಿ ವ್ಯಯದಲ್ಲೇ ಇದ್ರೆ ಇದು ವಿಪರೀತ ರಾಜಯೋಗ. ಎಲ್ಲೋ ಒಂದು ಕಡೆ 11ನೇ ಅಧಿಪತಿ 12ಕ್ಕೆ ಬಂದಿದ್ದಾನೆ, ಅಲ್ಲಿ ಹೆಚ್ಚು ದುಡ್ಡು ಖರ್ಚು ಮಾಡಿ ಅಲ್ಲಿ ಕೊಟ್ಬಿಟ್ಟಿದೀವಿ. ಇನ್ನೊಂದು ಕಡೆಯಿಂದ ನಮಗೆ ಲಾಭ ಆಗ್ಬಿಡುತ್ತೆ. ಇದೊಂಥರ ಡಬಲ್ ಎಚ್ ಸೋರ್ಡ್ ಇದ್ದಂಗೆ. ಇನ್ನೊಂದು ಕಡೆ ಹೋಗ್ತೀವಿ,
ಅಲ್ಲಿ ಏನೋ ಒಂದು ಲಾಸ್ ಆಗೋದು, ಒಂದು 5,000 ರೂಪಾಯಿ ಸಿಗೋದು ನಮ್ಗೆ 3,000 ರೂಪಾಯಿ ಸಿಕ್ಬಿಡುತ್ತೆ. ಯಾರ ಕೇಳಿ ನನಗೆ 5,000 ಕೊಟ್ಟನಪ್ಪ, ನೀನೇಗಪ್ಪ 3,000 ರೂಪಾಯಿ ಕೊಟ್ಟೆ, ಸಿಕ್ತು ನನಗೆ. ನೋಡಿ, ಒಂದು ಈ ಕಡೆ 11ನೇ ಅಧಿಪತಿ 12 ಹಂಗ್ ಮಾಡ್ತಾನೆ, 12ನೇ ಅಧಿಪತಿನೇ 12ರಲ್ಲಿ ಸ್ವಂತ ಮನೇಲಿದ್ದಾಗ ಅದು ವಿಪರೀತ ರಾಜಯೋಗ ಆಗಿರೋದ್ರಿಂದ ಅಲ್ಲಿ ನಿಮಗೆ ಒಂದು ಕಡೆ ಕೊಡ್ತಾನೆ, ಇನ್ನೊಂದು ಕಡೆ ಕಿತ್ಕತಾನೆ. ಇದು ಶನಿಯ ಆಟ. ಶನಿ ದಶ ಬಂದವ್ರಿಗೆ, ಶನಿ ಭುಕ್ತಿ ಬಂದವ್ರಿಗೆ, ಅವ್ರಿಗೆ ಈ ಕಡೆ ಕೊಡ್ತಾನೆ ಜಾಸ್ತಿ, ಈ ಕಡೆ ಕಿತ್ಕೋತಾನೆ. ಈ ರೀತಿ ಆಗಿರ್ತಕ್ಕಂಥ ಒಂದು ಹಾವು ಏಣಿ ಆಟ ಶನಿ ಆಡಿಸ್ತಾನೆ ಲಾಭಾಂಶದಲ್ಲಿ. ಇಷ್ಟು ಈ ಒಂದು ಉಗಾದಿ ಒಂದು ಭವಿಷ್ಯದ ದ್ವಾದಶ ಲಗ್ನಗಳ ಒಂದು ವಿಚಾರ. ಸೊ ನಾಳೆ ರಾಹು ಕೇತುದೊಂದು ರೌಂಡು, ಎಲ್ಲೆಲ್ಲಿ ಯಾವ ಲಗ್ನದಿಂದ ಎಲ್ಲ ನೋಡ್ಕೊಂಡು ಮಾಡೋಣ. ರಾಹು ಕೇತು ದಶಾಭುಕ್ತಿಗಳಿದ್ದಾಗ ಏನೇನು ಫಲಗಳು ಅಂತ ಹೇಳಿ ಫುಲ್ ಒಂದು 12 ರಾಶಿದು ನಾಳೆ ಮಾಡೋಣ. ಸೊ ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಕಲಿಯಬೇಕೆಂಬ ಆಸಕ್ತಿ ಇದೆಯೇ? ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಕ್ಷತ್ರ ನಾಡಿ ತರಗತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಸಿಹಿ ಕಹಿ ಘಟನೆಗಳನ್ನು ದಶಾಭುಕ್ತಿ ಮುಖಾಂತರ ತಿಳಿಯಿರಿ. ಏಪ್ರಿಲ್ 22ರಂದು ಶುರುವಾಗುವ 15 ದಿನಗಳ ಆನ್ಲೈನ್ ತರಗತಿಗಳಿಗೆ ನೋಂದಾಯಿಸಿಕೊಂಡು ಸನಾತನ ಪರಂಪರೆಯ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.